ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ಗೆಟ್ ರೆಡಿ ವಿತ್ ಮೀ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಅಂತೂ ನಾನು ವಿಡಿಯೋಗೂ ರೆಡಿ ಆಗಿದ್ದೆ. ಸೊ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟು ನಮ್ಮ ಸ್ಕಿನ್ಗೆ. ಸೊ ನಾವು ಎಷ್ಟು ಮೇಕಪ್ ಮಾಡಿದ್ರೂ ಕೂಡ ಮತ್ತೆ ನಾವು ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಹೇಗೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಸ್ಮಾಲ್ ಲೈಕನ್ನು ಮಾಡಿ. ಸೊ ಫಸ್ಟಾಗಿ ನಾನು ಕೋಲ್ಡ್ ಪ್ರೆಸ್ ಪ್ಯೂರ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಅ ಕೊಕೊನಟ್ ಆಯಿಲ್, ಮತ್ತೇನೂ ಇಲ್ಲ. ಸೊ ಸ್ವಲ್ಪ ನಾನು ಕೈ ಹಾಕ್ಕೊತಾ ಇದ್ದೀನಿ. ಈ ಕೊಕೊನಟ್ ಆಯಿಲು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಟಿಶ್ಯೂ ಪೇಪರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಇದೇ ಕೋಕೋನಟ್ ಆಯಿಲ್ನ ಫೇಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಮೇಕಪ್ಪನ್ನು ತೆಗಿಯೋಕ್ಕೆ ಈ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಣ್ಣ ಹತ್ರ ಆ್ಯಂಡ್ ಆಲ್ಸೋ ನನ್ನ ಚೀಕ್ಸ್ಗೆ, ಬಿಕಾಸ್ ನಾನು ಸ್ವಲ್ಪ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿರ್ತೀನಿ ಅಲ್ವಾ, ಸೊ ಅದೆಲ್ಲನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕೋಕೋನಟ್ ಆಯಿಲ್ ಏನಂದರೆ ಸ್ಕಿನ್ಗೆ ತುಂಬ ಸ್ಮೂತ್ ಫೀಲಿಂಗ್ ಕೊಡುತ್ತೆ, ಯಾವುದೇ ರಫ್ ಫೀಲಿಂಗ್ ಕೊಡೋಲ್ಲ. ಸೊ ಈ ಥರ ಟಿಶ್ಯೂ ಪೇಪರ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ಇದರಿಂದ ಮೇಕಪ್ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಕೋಕೋನಟ್ ಆಯಿಲಿಂದ. ಆ್ಯಂಡ್ ಸ್ಕಿನ್ಗೆ ಒಂದು ಸ್ಮೂತ್ ಫೀಲಿಂಗು ಕೂಡ ಕೊಡುತ್ತೆ. ಆ್ಯಂಡ್ ಕೊಕೊನಟ್ ಆಯಿಲ್ ಜಾಸ್ತಿ ಫೇಸ್ ಮೇಲೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಮಿಡಿಯೇಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಥರ ಎಲ್ಲನೂ ನೀಟಾಗಿ ನೋಡಿ ಎಷ್ಟೊಂದು ಮೇಕಪ್ ಬಂದಿದೆ ಅಂತ. ಸೊ ಮತ್ತು ಹೊಸ ಟಿಶ್ಯೂನ ತೊಗೋತಾ ಇದ್ದೀನಿ. ಸೊ ಇನ್ನೊಂದು ಸರಿ ಕ್ಲೀನಾಗಿ. ಸೊ ಈಗ ನನ್ನ ಸ್ಕಿನ್ಗೆ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ದಾಯಿತು. ಈಗ ನಾನು ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀನಿ. ನಾನು ಕ್ಲೀನಪ್ ಮಾಡ್ಕೊಳ್ಳಿಕ್ಕೆ ನಾನು ನೇಚರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೇಚರ್ಸ್ ಬ್ರ್ಯಾಂಡ್ ಇದು ಆಲ್ರೆಡಿ ನಾನು ತುಂಬ ಸರಿನೇ ಯೂಸ್ ಮಾಡಿದ್ದುಂಟು. ಆ್ಯಂಡ್ ಇವತ್ತು ಮತ್ತೊಂದು ಸರಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ರೈಟ್ನಿಂಗ್ ಡೈಮಂಡ್ ಕಿಟ್. ಸೊ ಈ ಕಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 4 ಪ್ಯಾಕ್ಸ್ ಬರುತ್ತೆ. ಸೊ ಈ ಥರ 4 ಪ್ಯಾಕ್ಸ್ ಬರೋದ್ರೆ ನಾನು ಹೇಳಿದಾಗೆ ಡಬಲ್ ಕ್ಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟು. ಒಂದ್ಸರಿ ಆಯಿಲಿಂದ ಮೇಕಪ್ ತೆಗೆದುಬಿಟ್ಟು ನೆಕ್ಸ್ಟ್ ಕ್ಲೆನ್ಸಿಂಗನ್ನು ಮಾಡ್ಕೋಬೇಕು. ಸೊ ಸ್ವಲ್ಪನೇ ಸಾಕು. ಇದರಲ್ಲಿ ಕ್ಲೆನ್ಸಿಂಗ್ ಪ್ಲಸ್ ಸ್ಕ್ರಬ್ ಎರಡೂ ಇರುತ್ತೆ. ಸೊ ಹಾಗಾಗಿ 1-2-3 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು ಸ್ಕಿನ್ನನ್ನು. ಸೊ ಎಲ್ಲ ಕಡೆನೂ. ಆ್ಯಂಡ್ ಈವನ್ ನಮ್ಮ ಐಬ್ರೋ ಪಾರ್ಟಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೇಕು, ಬಿಕಾಸ್ ನಾವು ಐಬ್ರೋ ಪೆನ್ಸಿಲೆಲ್ಲ ಅಪ್ಲೈ ಮಾಡಿರ್ತೀವಲ್ವ, ಹಾಗಾಗಿ. ಸೊ ಇದರಲ್ಲಿ ಕ್ಲೆನ್ಸಿಂಗ್ ಪ್ಲಸ್ ಸ್ಕ್ರಬ್ ಎರಡೂ ಇರುತ್ತೆ. ಕ್ಲೆನ್ಸ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ವಾಟ್ರ್ ಹಾಗೇ ಇರಲಿ, ಬಿಕಾಸ್ ನನಗೆ ಮಸಾಜ್ ಕ್ರೀಮ್ಗೆ ವಾಟರ್ ಬೇಕಾಗುತ್ತೆ. ಹಾಗಾಗಿ ಮಸಾಜ್ ಕ್ರೀಮನ್ನು ತೊಗೋತಾ ಇದ್ದೀನಿ. ನೆಕ್ಸ್ಟ್ ಮಸಾಜ್ ಕ್ರೀಮಿಂದ ಮಸಾಜ್ ಮಾಡ್ತೀನಿ. ಸೊ ಮಸಾಜ್ ಮಾಡುವಾಗ ಸ್ವಲ್ಪ ವೆಟ್ ಮಾಡ್ಕೋಬೇಕು ಸ್ಕಿನ್ನನ್ನು. ಹ್ಯಾಂಡನ್ನು ವೆಟ್ ಮಾಡ್ಕೊಂಬಿಟ್ಟು ಸ್ಕಿನ್ಗೆ ರಬ್ ಮಾಡ್ಕೋತಾ ಇರಬೇಕು. ಸೊ ನಾನು ಇವತ್ತು ನಿಮಗೆ ಮಸಾಜ್ ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ. 3 ಮಸಾಜ್ ಪಾಯಿಂಟ್ಸ್ ನನಗೆ ರೆಗ್ಯುಲರಾಗಿ ಗೊತ್ತಿರೋ 3 ಮಸಾಜ್ ಪಾಯಿಂಟ್ಸನ್ನು ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಹೀಗೆ. ಸೊ 3 ಫಿಂಗರ್ಸ್ ಇರುತ್ತಲ್ವ, ಸೊ 3 ಫಿಂಗರ್ಸಿಂದ ಈ ಥರ ಮಸಾಜ್ ಮಾಡ್ಕೊತ ಇರಬೇಕು. ನನಗೆ ಸೆಕೆಂಡ್ ಬಂದುಬಿಟ್ಟು ಈ ಥರ ಗೊತ್ತಿದೆ. ಸೊ ಈ ಥರ ಮಸಾಜ್ ಮಾಡ್ಕೋಬೇಕು 2 ಫಿಂಗರ್ಸಿಂದ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ 2 ಫಿಂಗರ್ಸ್ ಫೋಲ್ಡ್ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡೋದು. ಸೊ ಹೀಗೆ ಈ ಥರ ಚಿನ್ನ ಆ್ಯಂಡ್ ಚೀಕ್ಸ್ ಹತ್ರ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸೊ ಚೆನ್ನಾಗಿ ಮಸಾಜ್ ಆಗುತ್ತೆ. ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗಲೂ ನಿಮ್ಮದೇ ಆದ ಸಪ್ರೇಟ್ ಆದ ಟವಲನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಫೇಸ್ ಪ್ಯಾಕ್ ವೆರಿ ಥಿನ್ ಲೇಯರ್.
ವೆರಿ ಥಿನ್ ಲೇಯರನ್ನು ಅಪ್ಲೈ ಮಾಡಿದ್ದೀನಿ. ಒಂದು 5 ಮಿನಿಟ್ಸ್ ಇದ್ರೂ ಸಾಕು, ಇದು ಡ್ರೈ ಆಗಿಬಿಡುತ್ತೆ. ಸೊ ಇದು ಡ್ರೈ ಆಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಪಾಲಿಶಿಂಗ್ ಕ್ರೀಮ್. ನನ್ನ ಸ್ಕಿನ್ ನೀವು ನೋಡ್ತಿರ್ಬೋದು ತುಂಬಾ ಕ್ಲೀನಾಗಿ ಅನ್ನಿಸ್ತಾ ಇದೆ ಅಲ್ವಾ. ಸೊ ಈಗ ನಾನು ಇದಕ್ಕೆ ಜಾನ್ಸನ್ಸ್ ಬೇಬಿ ಲೈಟ್ ಫೀಲಿಂಗ್ ಬರುತ್ತೆ. ಆ್ಯಂಡ್ ಇದು ಮಕ್ಕಳಿಗೆ ರೆಡಿ ಮಾಡಿರೋ ಮಾಯಿಶ್ಚರೈಸರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಜಾಸ್ತಿ ಎಫೆಕ್ಟಿವ್ ಇರೋದಿಲ್ಲ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನೈಟ್ ಟೈಮ್ ನಾವು ಈ ಥರ ಸ್ಕಿನ್ ಕೇರ್ ಮಾಡಿಕೊಂಡು ರೆಸ್ಟ್ ತೊಗೊಳ್ಳುವಾಗ ಈ ಥರ ಲೈಟ್ ಕ್ರೀಮ್ ಹಚ್ಚೋದು ತುಂಬಾ ಒಳ್ಳೆಯದು. ಈ ವ್ಯಾಸಿಲಿನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಪ್ಸ್ಗೆ ತುಂಬಾ ಸಾಫ್ಟಾಗಿರುತ್ತೆ ಆ್ಯಂಡ್ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಎವ್ರಿ ಡೇ ಒಂದು 5 ಮಿನಿಟ್ಸು ಈ ಥರ ಹೆಡ್ ಮಸಾಜ್ ಮಾಡ್ಕೋಬೇಕು. ತುಂಬಾ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಯಿಲಿಂದನೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ಕೂಡ ಈ ಥರ ಹೆಡ್ ಮಸಾಜ್ ಮಾಡ್ಕೋಬೋದು. ಇರುವಾಗೆ ಎವ್ರಿ ಡೇ ಒಂದು 5 to 10 ಮಿನಿಟ್ಸ್ ಹೆಡ್ ಮಸಾಜ್ ಮಾಡಿಕೊಂಡ್ರೆ ನಮಗೆ ಹೇರ್ ಲಾಸ್ ತುಂಬ ಕಡಿಮೆ ಆಗುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ತುಂಬಾ ಲೂಸಾಗಿ ಹೇರ್ ಬ್ಯಾಂಡನ್ನು ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹೇರ್ಗೂ ಕೂಡ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಬೇಕಾಗುತ್ತೆ, ಟೈಟಾಗಿ ಬಿದ್ದು ಹಾಕ್ಕೋಬಾರ್ದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೊತಿದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಬಾಯ್ ಗಾಯ್ಸ್.